ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಉದ್ಯೋಗಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾಲಿ ಉದ್ಯೋಗಗಳ ಭರ್ತಿಗೆ ಧಾರವಾಡದಲ್ಲಿ ಯುವಜನತೆ ನಿನ್ನೆ ಪ್ರೊಟೆಸ್ಟ್ ಮಾಡಿತ್ತು. ರಾಜ್ಯ ಸರ್ಕಾರಕ್ಕೆ ತಲೆನೋವಾದ ಉದ್ಯೋಗಿ ಏನು ಹೋರಾಟ ಮಾಡಿದ್ರು ನಿನ್ನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ತಲೆನೋವಾಗಿ ಹೋಗಿದೆ ರಾಜ್ಯ ಸರ್ಕಾರಕ್ಕೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಉದ್ಯೋಗಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾಲಿ ಉದ್ಯೋಗಗಳ ಭರ್ತಿಗೆ ಧಾರವಾಡದಲ್ಲಿ ಯುವಜನತೆ ಪ್ರೊಟೆಸ್ಟ್ ಮಾಡಿತ್ತು ನಿನ್ನೆ. ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿದೆ ಉದ್ಯೋಗಗಳ ಹೋರಾಟ. ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆಯ ನೇತೃತ್ವದಲ್ಲಿ ಹೋರಾಟ ನಡೆದಿದೆ ನಿನ್ನೆ. ಸರ್ಕಾರಕ್ಕೆ ತಟ್ಟಿದೆ ಆಕ್ಸ್ ನೇತೃತ್ವದ ಹೋರಾಟದ ಬಿಸಿ. ನೋಡಿ, ನಿನ್ನೆ ಏನು ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಹೋಗಿದೆ. ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡದಲ್ಲಿ ಪ್ರೊಟೆಸ್ಟ್ ನಡೀತು. ನಮಗೆ ಉದ್ಯೋಗ ಕೊಡಿ, ನಾವು 2 ರಿಂದ 3 ವರ್ಷದಿಂದ ಓದ್ತಾ ಇದ್ದೀವಿ, ನೀವು ಒಂದು ಉದ್ಯೋಗ ಬಿಡ್ತಾ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ವಿರೋಧ ಪಕ್ಷದ ಎರಡರ ವಿರುದ್ಧ ಕೂಡ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಹೋರಾಟ ಮಾಡಿದ್ರು ನಿನ್ನೆ ಧಾರವಾಡದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಲೆನೋವಾಗಿ ಹೋಗಿದೆ ಉದ್ಯೋಗ ಕೊಡುವುದು ಸರ್ಕಾರಕ್ಕೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಎಷ್ಟು ದಿನದಿಂದ ಓದ್ತಾ ಇರ್ತಾರೆ, ಅಲ್ಲಿ ಅವ್ರಿಗೆ ಉದ್ಯೋಗ ಇಲ್ಲ ಅಂದರೆ ಅವ್ರ ನೋವು ಕೇಳೋರು ಯಾರು ಇಲ್ದಂತಾಗಿತ್ತು. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ನಾವು ವರ್ಷಾನುಗಟ್ಟಲೆಯಿಂದ ಓದ್ತಾ ಇದ್ದೀವಿ, ಆದರೆ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ ನಮಗೆ, ನೀವು ಉದ್ಯೋಗಗಳು ಬಿಡ್ತಾ ಇಲ್ಲ, ಹೀಗಾದರೆ ನಮ್ಮ ಕತೆ ಏನು ಅಂತ ಹೇಳಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಒಕ್ಕೂಟವೇ ಸೇರಿ ಸಾವಿರಾಂತರ ಜನ ಸೇರಿ ಪ್ರೊಟೆಸ್ಟ್ ಮಾಡಿದ್ರು ರಾಜ್ಯದ ಸರ್ಕಾರದ ವಿರುದ್ಧ. ನಮಗೆ ಉದ್ಯೋಗ ಕೊಡಿ, ಇಲ್ಲಾಂದರೆ ನಾವು ಬೆಂಗಳೂರುವರೆಗೂ ಕೂಡ ನಡಿಗೆ ಪಾದಯಾತ್ರೆ ಮಾಡುವ ಒಂದು ಸಂದರ್ಭ ಬರ್ಬೋದು ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನು ನೀಡಿದ್ರು. ಅದಕ್ಕೆ ಇವಾಗ ಸರ್ಕಾರಕ್ಕೆ ಭಾರಿ ದೊಡ್ಡ ತಲೆನೋವಾಗಿದೆ. ತಲೆನೋವಾಗಕ್ಕೆ ಏನಾದರೆ ಉದ್ಯೋಗ ಕೊಡಿ, ಉದ್ಯೋಗ ಕೊಡಲಿಲ್ಲ ಅಂದರೆ ಹೇಗೆ? ವಿದ್ಯಾರ್ಥಿಗಳ ಭವಿಷ್ಯದ ಗತಿ ಏನು? 1 ವರ್ಷ ಓದ್ತಾರೆ, 2 ವರ್ಷ ಓದ್ತಾರೆ, ಅದಕ್ಕೆ ಮೀರು ನೀವು ಉದ್ಯೋಗಗಳೇ ಬಿಡಲಿಲ್ಲ ಅಂದರೆ ಅವರಿಗೆ ಓದಿಗೆ ಪ್ರತಿಫಲ ಆದರೂ ಏನು? ಮನೆಯಲ್ಲಿ ಕೇಳ್ತಾರೆ ಅವರಿಗೆ, 2 ರಿಂದ 3 ವರ್ಷದಿಂದ ಓದ್ತಾ ಇದೆಯಾ, ಯಾಕೆ ನೌಕರಿ ಆಗ್ತಾ ಇಲ್ಲ ಅಂತ ಹೇಳಿ. ಆದರೆ ನೀವು ಉದ್ಯೋಗನ ಬಿಡ್ತಾ ಇಲ್ಲ ಅಂದರೆ ಯಾವ ನೌಕರಿ ಮಾಡಬೇಕು ಅವರು? ಪಾಪ ಊರು ಬಿಟ್ಟು ಬಂದಿರ್ತಾರ್ರಿ, ಊರ ಕಡೆ ಹಬ್ಬ ಇದ್ದರೂ ಹೋಗಲ್ಲ, ಏನಿದ್ರೂ ಹೋಗಲ್ಲ. ಅವರ ಎಲ್ಲ ಕಷ್ಟಗಳನ್ನು ಒಂದು ಬದಿಗಿಟ್ಟು ಓದ್ತಾ ಇರ್ತಾರೆ, ಮನೆಯಿಂದ ದುಡ್ಡು ಹಾಕೊಳ್ತಾ ಇರ್ತಾರೆ. 25, 26, 30 ವರ್ಷದವರೆಗೂ ಕೂಡ ಮನೆಯಿಂದನೇ ದುಡ್ಡು ಕೇಳ್ತಾ ಇದ್ದಾರೆ. ಅವರ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಪಾಪ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಓದುವುದರ ಜೊತೆಗೆ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ, ಈ ಡೆಲಿವರಿ ಬಾಯ್ ಕೆಲಸ ಮಾಡ್ತಾರೆ, ಈ ಬಾರ್ಗಳಲ್ಲಿ ಸಪ್ಲೈಯರ್ ಕೆಲಸ ಮಾಡ್ತಿದ್ದಾರೆ. ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಬೇಕು, ಈ ಥರದೆಲ್ಲ ಕನಸುಗಳನ್ನು ಇಟ್ಕೊಂಡವರು ಈ ಥರ ಪಾರ್ಟ್ ಟೈಮು ಅಥವಾ ಬಾರ್ಗಳಲ್ಲಿ ಕೆಲಸ ಮಾಡಿದ್ರೆ ಅವರ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಅದು ಸರ್ಕಾರ ಇದರ ಬಗ್ಗೆ ಚಿಂತನೆ ಮಾಡಿ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ ಮಾಡಬೇಕು.